ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರ ಇವತ್ತಿನ ಎಪಿಸೋಡ್ ಆದರೆ ಕಿಚ್ಚನ ಪಂಚಾಯಿತಿಗೆ ಸಂಬಂಧಪಟ್ಟಂತಹ ಒಂದು ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಈ ಪ್ರೋಮೋದಲ್ಲಿ ನಮ್ಮ ಕಿಚ್ಚ ಅವರು ಗಿಲ್ಲಿ ನಟ ಮತ್ತು ರಕ್ಷಿತಾಗೆ ಖಡಕ್ ಕ್ಲಾಸ್ ತಗೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಒಂದು ವಾರ್ನಿಂಗ್ ಸಹ ಮಾಡಿದ್ದಾರೆ. ಬನ್ನಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾಕೆ ಇಲ್ಲಿ ಗಿಲ್ಲಿಗೆ ಮತ್ತು ರಕ್ಷಿತಾಗೆ ನಮ್ಮ ಕಿಚ್ಚ ಅವರು ಕ್ಲಾಸ್ ತಗೊಂಡಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಹಂಚ್ಕೊತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಈ ವಾರ ಕೆಲವೊಂದಿಷ್ಟು ಟಾಸ್ಕ್ಗಳು ನಡೆದು ಅದು ನಾಮಿನೇಟ್ ಆದಂಥ ತಂಡದಿಂದ ಮತ್ತು ಸೇಫ್ ಆದಂಥ ತಂಡದಿಂದ. ಸೊ ಇದರಲ್ಲಿ ನಾಮಿನೇಷನ್ ತಂಡದಲ್ಲಿ ರಕ್ಷಿತಾ ಅವರಿದ್ದರು, ಸೇಫ್ ತಂಡದಲ್ಲಿ ಗಿಲ್ಲಿ ಅವರಿದ್ದರು. ಸೊ ಗಿಲ್ಲಿ ಅವರು ಮಾಡ್ತಿರುವಂಥ ಕಾಮಿಡಿಯಿಂದ ಮನೆಯವರಿಗೆ ತುಂಬ ಇರಿಟೇಷನ್ ಆಗ್ತಾ ಇತ್ತು ಅಂತಲೂ ಕೂಡ ಹೇಳ್ಬೋದು. ಸೊ ಈ ವಾರ ಜಗಳ ಆಗೋಕ್ಕೆ ಮೇನ್ ಕಾರಣ ನಮ್ಮ ರಕ್ಷಿತಾ ಅವರು. ಸೊ ಇದರ ಮಧ್ಯೆ ರಕ್ಷಿತಾಗೆ ಪ್ಲಾನ್ ಹೇಳ್ಕೊಟ್ಟಿದ್ದು ಯಾರಪ್ಪ ಅಂದರೆ ಅದು ಗಿಲ್ಲಿ ಅವರು. ಸೊ ನಮ್ಮ ಕಡೆ ಒಂದು ಗಾದೆ ಇದೆ, ಏನಪ್ಪ ಅಂದರೆ ಅತಿ ಆದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ. ಸೊ ಇಲ್ಲಿ ಅತಿಯಾಗಿ ಗಿಲ್ಲಿಯ ಕಾಮಿಡಿ ಕೂಡ ಶುರುವಾಗ್ತಾ ಇತ್ತು. ಸೊ ಹಾಗಾಗಿ ಈಗ ಗಿಲ್ಲಿಗೆ ಮತ್ತು ರಕ್ಷಿತಾಗೆ ಕಿಚ್ಚನಿಂದ ವಾರ್ನಿಂಗ್ ಸಹ ಆಗ್ತಾ ಇರುವಂಥದ್ದು. ಸೊ ಇಲ್ಲಿ ಈ ಸಿಚುವೇಶನ್ ಅಂದರೆ ಒಂದು ಟಾಸ್ಕ್ ವಿಚಾರ ಅಂತ ಬಂದಾಗ ಟೀಮ್ ಎಫರ್ಟ್ ತುಂಬ ಚೆನ್ನಾಗಿರುತ್ತೆ. ಯಾಕಪ್ಪ ಅಂದರೆ ನಾನು ಯಾವ ಟೀಮಲ್ಲಿದ್ದು ಆ ಟೀಮ್ಗೆ ಸಪೋರ್ಟ್ ಮಾಡಬೇಕು. ಅದನ್ನು ಬಿಟ್ಕೊಂಡು ರಕ್ಷಿತಾ ಇಲ್ಲಿ ಬೇರೆ ಟೀಮ್ ಅವರು ವಿನ್ ಆಗೋಕ್ಕೋಸ್ಕರ ಅಂದರೆ ಅವರು ಸೇಫ್ ಆಗೋಕ್ಕೋಸ್ಕರ ಅವ್ರ ಟೀಮ್ ಮಧ್ಯೆ ಜಗಳ ಶುರು ಮಾಡ್ತಾಯಿದ್ರು. ಸೊ ಈ ಒಂದು ಕಾರಣಕ್ಕೆ ಕಿಚ್ಚ ಫುಲ್ ಗರಂ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ಗಿಲ್ಲಿಗೆ ಮತ್ತು ರಕ್ಷಿತಾಗೆ ಖಡಕ್ ಕ್ಲಾಸ್ ತೊಗೊತಾ ಇದ್ದಾರೆ. ಸೊ ಈ ಒಂದು ಸೀನ್ ನೋಡೋಕ್ಕೂ ತುಂಬ ಜನಕ್ಕೆ ಬೇಜಾರು ಕೂಡ ಆಗ್ತಾ ಇರುವಂಥದ್ದು. ಯಾಕಂದರೆ ಇಷ್ಟು ದಿನ ಗಿಲ್ಲಿ ಮತ್ತು ರಕ್ಷಿತಾ ತುಂಬ ಬೆಸ್ಟ್ ಅಂತ ಇದ್ರು. ಬಟ್ ಇಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಈಗ ಗಿಲ್ಲಿ ಮತ್ತು ರಕ್ಷಿತಾಗೆ ಆಗುವಂಥ ಕ್ಲಾಸ್ ನೋಡಿದ ಮೇಲೆ ತುಂಬ ಜನ ರಾಂಗ್ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಇಲ್ಲಿ ಗಿಲ್ಲಿ ಮತ್ತು ರಕ್ಷಿತಾ ಮಾಡಿದ್ದು ತಪ್ಪಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಈ ಒಂದು ಟಾಸ್ಕ್ ಮಧ್ಯೆ ಗಿಲ್ಲಿ ಮಾಡಿರುವಂಥ ಪ್ಲ್ಯಾನ್ ಬಗ್ಗೆ ಅಂದರೆ ಆ ಒಂದು ವಿಟಿನ ಕೂಡ ಆ ಒಂದು ಶೋದಲ್ಲಿ ತೋರಿಸಿ ಆ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಡಿಸ್ಕಸ್ ಸಹ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿ ಅವ್ರನ್ನ ಕೇಳ್ತಾ ಇದ್ದಾರೆ, ರಕ್ಷಿತಾ ಅವ್ರನ್ನೂ ಕೇಳ್ತಾ ಇದ್ದಾರೆ. ಏನಂದರೆ ಸೊ ಈ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡಿ ಮನೆಯಲ್ಲಿರುವಂಥ ಎಲ್ಲ ಸ್ಪರ್ಧಿಗಳಿಗೆ ಇರಿಟೇಷನ್ ಮಾಡೋಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀರಾ ಅಥವಾ ನಿಮ್ದು ಏನು ಪ್ಲಾನು ನಮಗೊಂದು ಗೊತ್ತಾಗ್ತಾ ಇಲ್ಲ ಅಂತ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಇದರಲ್ಲಿ ರಕ್ಷಿತಾ ಅವ್ರು ಏನು ಹೇಳ್ತಾರೆ, ಹೌದು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಆಗ ಕಿಚ್ಚ ಸುದೀಪ್ ಅವರು ತಳಗಿಂದ ಮೇಲೆ ಒಂದ್ಸರಿ ನೋಡಿ ಹೇಳ್ತಾರೆ, ಸೊ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ, ಸೊ ನನಗೆ ಅರ್ಥ ಆಗ್ತಾ ಇಲ್ಲ, ನೀವೇ ಹೇಳಿ ನಾವು ಎಲ್ಲಿ ತಪ್ಪು ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಿಲ್ಲ, ದಯವಿಟ್ಟು ನೀವೇ ಹೇಳಿ ಅನ್ನೋ ರೀತಿಯಲ್ಲಿ ಜೋರಾಗಿ ಮಾತಾಡ್ತಾಳೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಸಿಚುವೇಶನ್ನಲ್ಲಿ ಕಿಚ್ಚ ಸುದೀಪ್ ಅವರು ತುಂಬ ರಾಂಗ್ ಆಗಿದ್ದಾರೆ. ಯಾಕಪ್ಪ ಅಂದರೆ ಇದುವರೆಗೆ ಈ ರೀತಿ ಯಾರೂ ಕೂಡ ಮಾತಾಡಲಿಲ್ಲ. ಬಟ್ ರಕ್ಷಿತಾ ಅವರು ಈ ರೀತಿ ಮಾತಾಡೋಕ್ಕೆ ಕಾರಣ, ಸೊ ನಿಮ್ಮ ಸ್ವಂತ ಟೀಮ್ ಸೋಲ್ತಾ ಇದ್ರು, ಅವ್ರ ಮಧ್ಯೆ ಜಗಳ ಹಚ್ಚಿ ನಗ್ತಾ ಇದ್ದಿರಲ್ಲ, ನಿಮಗೆ ನಾಚಿಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ರಕ್ಷಿತಾರನ್ನ ಕೇಳಿದ್ದಾರೆ. ಸೊ ಹಾಗಾಗಿ ರಕ್ಷಿತಾ ಅವ್ರು ಏನು ಮಾಡಿದ್ದಾರೆ, ನಮ್ಮ ಕಿಚ್ಚ ಸುದೀಪ್ ಅವರಿಗೆ ಕೂಡ ಮಾತಾಡಿದ್ದಾರೆ ಎದುರುತ್ತವಾಗಿ ಅಂತ ಕೂಡ ಹೇಳ್ಬೋದು. ಏನಂದರೆ ಸೊ ನಿಮಗೆ ಯಾವ ರೀತಿ ನಾ ತಪ್ಪು ಮಾಡಿದೆ ಅನಿಸುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಇಷ್ಟು ದಿನ ಮನೆಯಲ್ಲಿ ಯಾವ ರೀತಿ ಮಾತಾಡ್ತಾ ಇದ್ಲು ಅಂದರೆ ಜಗಳ ಸಮಯದಲ್ಲಿ ಆ ರೀತಿ ಕಿಚ್ಚನ ಎದುರುಗಡೆ ಮಾತಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರಕ್ಕೆ ನಮ್ಮ ಕಿಚ್ಚ ಸುದೀಪ್ ಅವರು ಫುಲ್ ರಾಂಗ್ ಆಗಿದ್ದಾರೆ, ರೊಚ್ಚಿಗೆಯಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ನನಗೆ ರಕ್ಷಿತಾ ಅವರ ನೋಡಿ ಎರಡು ಮುಖ ಇದೆ. ಮೊದಲು ನಿಮ್ಮ ಮುಂದೆ ನಗ್ತಾನೂ ಮಾತಾಡೋಕ್ಕೆ ಬರುತ್ತೆ, ಸ್ಟೇಜ್ ಮೇಲೆ ನಿಮ್ಮ ರೀತಿಯೂ ವರ್ತನೆ ಮಾಡೋಕ್ಕೂ ಬರುತ್ತೆ ಅನ್ನೋ ರೀತಿಯಲ್ಲಿ ವಾರ್ಕ್ ಮಾಡಿದ್ದಾರೆ ಅಂತಲೂ ಹೇಳ್ಬೋದು. ಸೊ ಅಷ್ಟರಲ್ಲಿ ಕಿಚ್ಚ ಸುದೀಪ್ ಅವರು ಏನು ಹೇಳ್ತಾರಪ್ಪ ಅಂದರೆ, ಸೊ ನನ್ನ ಪಿತ್ತ ಜಾಸ್ತಿ ಏರಿಸ್ಬೇಡಿ, ನಂಗೆ ಪಿತ್ತ ಏರ್ತು ಅಂದರೆ ಮಾತಾಡೋ ರೀತಿ ಸರಿ ಇರಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಈ ಒಂದು ಪ್ರೋಮೋದಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಗಿಲ್ಲಿ ಮತ್ತು ರಕ್ಷಿತಾಗೆ ಕರೆಕ್ಟಾಗಿ ಮಾರಿ ಹಬ್ಬ ಆಗ್ತಾ ಇದೆ ಅಂತ. ಸೊ ಇಷ್ಟು ದಿನ ನಾವು ಅಂದ್ಕೊಂಡಿದ್ವಿ ಈ ಒಂದು ಸೀಸನಲ್ಲಿ ಜಾನ್ವಿ ಮತ್ತು ಅಶ್ವಿನಿಗೆ ಮಾರಿ ಹಬ್ಬ ಆಗುತ್ತೆ, ಮತ್ತು ಧ್ರುವಂತವರು ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊತಾ ಇದ್ರು. ಸೊ ಈ ಸರಿ ಇವರಿಗೆ ಮಾರಿ ಹಬ್ಬ ಆಗೋದಂತೂ ಗ್ಯಾರಂಟಿ. ಸೊ ಮಿಕ್ಸಿ ಹಾಕಿ ರುಬ್ತಾರೆ ಅಂತಲೂ ಅಂದ್ಕೊಂಡಿದ್ವಿ. ಬಟ್ ಆದರೆ ಇಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಆಗಿದ್ದೇ ಬೇರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಕಿಚ್ಚನ ಕೋಪ ನೆತ್ತಿಗೇರಿಸಿದ್ದಾರೆ ಅಂತಲೂ ಹೇಳ್ಬೋದು. ಯಾರಪ್ಪ ಅಂದರೆ ಅದು ಗಿಲ್ಲಿ ಮತ್ತು ರಕ್ಷಿತಾ ಅವರು. ಸೊ ಈ ಒಂದು ಪ್ರೋಮೋ ನೋಡಿದ ಮೇಲೆ ನಂಗೆ ಒಂದಂತೂ ಅರ್ಥ ಆಗ್ತಾ ಇದೆ, ಸೊ ಅತಿಯಾಗಿ ವರ್ತನೆ ಮಾಡಿದರೆ ಇದೇ ರೀತಿ ಆಗೋದು. ಸೊ ನಾನೇ ಒಂದು ಲೆವೆಲ್ ಅಂತ ಅಂದ್ಕೊಂಡ್ರೆ ಈ ರೀತಿ ಆಗೋದು. ಸೊ ಇಷ್ಟು ದಿನ ಗಿಲ್ಲಿಯವರ ಕಾಮಿಡಿ ತುಂಬ ಚೆನ್ನಾಗೇ ಇತ್ತು, ಒಳ್ಳೆ ಎಂಟರ್ಟೈನ್ಮೆಂಟ್ನೇ ಕೊಡ್ತಾಯಿದ್ರು. ಬಟ್ ಆದರೆ ಗಿಲ್ಲಿ ಕಾಮಿಡಿ ಅತಿಯಾಗಿ ಅವರಿಗೆ ವಿಷ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವರು ಮಾಡಿರುವಂಥ ಆ ಒಂದು ಎಡವಟ್ಟಿನಿಂದ ಸೊ ಇಲ್ಲಿ ರಕ್ಷಿತಾನೂ ಕೂಡ ಬಲಿಯಾಗಿದ್ದಾಳೆ. ಬಟ್ ಈ ಒಂದು ಟಾಸ್ಕ್ ವಿಚಾರದ ಮಧ್ಯೆ ಟೀಮ್ ಎಫರ್ಟ್ನ ಅವರಿಗೆ ಬಿಟ್ಟಿದ್ರೆ ಮುಗಿದೋಗ್ತಿತ್ತು. ಸೊ ಗಿಲ್ಲಿ ಹೋಗಿ ಜಗಳ ಆಡು ಅಂತ ಒತ್ತಿ ಕೇಳೋ ಸಮಯದಲ್ಲಿ ಈ ಒಂದು ವಿಟಿನ ಈ ಒಂದು ರೀತಿ ಮಾಡಿದ್ದಕ್ಕೆ ಸೊ ಕಿಚ್ಚ ಸುದೀಪ್ ಅವರು ಫುಲ್ ರಾಂಗ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ಸಿಚುವೇಶನಲ್ಲಿ ಜಗಳ ಆಗೋಕ್ಕೆ ಕಾರಣ ನಿಮ್ಮಿಂದನೇ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಖಡಕ್ ಆಗಿ ಗಿಲ್ಲಿಗೂ ಸಹ ವಾರ್ ಮಾಡಿದ್ದಾರೆ. ಸೊ ನಿನ್ನ ಕಾಮಿಡಿ ನನ್ನ ಹತ್ರ ಬೇಡ, ಬೇರೆಯವ್ರ ಹತ್ರ ಇಟ್ಕ, ನಿಮ್ಮ ಮುಖ ಏನು ನನ್ನ ಮುಖ ಏನು ಅಂತ ಆಲ್ರೆಡಿ ನಿಮಗೆ ತೋರಿಸ್ಬೇಕಂತ ಕೂಡ ಕೇಳಿದ್ದಾರೆ. ಸೊ ಇಲ್ಲಿ ರಕ್ಷಿತಾ ಅವರು ನಮ್ಮ ಕಿಚ್ಚ ಸುದೀಪ್ ಅವ್ರನ್ನ ದಿಟ್ಟಿಸಿ ನೋಡ್ತಾ
ನೋಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತಿನ ಎಪಿಸೋಡ್ ತುಂಬ ಚೆನ್ನಾಗಿದೆ, ಅದರಲ್ಲೂ ಕಿಚ್ಚನ ಪಂಚಾಯಿತಿ ಅಂತೂ ಖಡಕ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ನೋಡಬೇಕು ಇವತ್ತು ಯಾರ್ಯಾರಿಗೆ ಮಾರಿ ಹಬ್ಬ ಆಗುತ್ತೆ ಅಂತ. ಸೊ ಮೊದಲನೇದಾಗಿ ರಕ್ಷಿತಾ ಮತ್ತು ಕಿತ್ಲಿಗೆ ಮಾತ್ರ ಮಾರಿ ಹಬ್ಬ ಆಗೋದಂತೂ ಫಿಕ್ಸು. ಸೊ ಈ ಒಂದು ವಿಚಾರನ ಗಿಲ್ಲಿ ಫ್ಯಾನ್ಸ್ಗಳಿಗೆ ತುಂಬ ಬೇಜಾರಾಗ್ಬೋದು. ಸೊ ತಪ್ಪು ಅಂದಮೇಲೆ ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ. ಸೊ ಅದಕ್ಕೆ ಉತ್ತರಗಳು ಸಿಕ್ಕೇ ಸಿಗುತ್ತೆ. ಸೊ ಈ ಒಂದು ಕಿಚ್ಚನ ಪಂಚಾಯತ್ಗೆ ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ ಅಂತ ಹೇಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್.